ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಕುರಿತು ಧ್ಯಾನವನ್ನು ಮಾಡ್ತಾಯಿದ್ವಿ. ಯೇಸು ಕ್ರಿಸ್ತನು ಮಾತನಾಡಿದ 5ನೇ ಮಾತು ಅದೇನೆಂದರೆ, ನಾವು ಸತ್ಯವೇದದಲ್ಲಿ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದಲ್ಲಿ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಪ್ರಿಯ ದೇವಜನರೇ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಈ ಒಂದು ದಾಹ ದೇವರಿಗೆ ದಾಹವಾಗಿದೆ. ಅದು ಶರೀರ ದಾಹವ, ಇಲ್ಲ ಆತ್ಮದಾಹವ, ಇಲ್ಲ ನೀರಿನ ದಾಹವ, ಇಲ್ಲ ಆಹಾರದ ದಾಹವ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನಿಗೆ ಉಂಟಾದ ದಾಹ ಅದು ಆತ್ಮದಾಹ, ಆತ್ಮಗಳ ಕುರಿತು ದಾಹ, ಅಳಿದು ಹೋಗುವ ಜನರು ರಕ್ಷಣೆ ಹೊಂದಬೇಕನ್ನುವ ದಾಹ. ಅದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರವಾಗಿ, ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೀವಿ. ಕೀರ್ತನೆ 69:21 ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿತ ದ್ರಾಕ್ಷರಸವನ್ನು ಕೊಟ್ಟರು. ಹೌದು ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಹಾಗೆಯೇ ಆಗಿದೆ. ಕಾನಾ ಊರಿನಲ್ಲಿ ಯೇಸು ಮದುವೆ ಮನೆಗೆ ಬಂದಿರುವಾಗ ಅಲ್ಲಿ ದ್ರಾಕ್ಷರಸ ತೀರಿ ಹೋಗಿದಾಗ ಬರೀ ಮಾತಿನಿಂದಲೇ ಆ ನೀರನ್ನು ದ್ರಾಕ್ಷರಸವಾಗಿ ಮಾಡಿಕೊಟ್ಟರು. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರು. ಆದರೆ ಶಿಲುಬೆಯಲ್ಲಿ ಯೇಸುವಿಗೆ ಹುಳಿಯಾದಂತಹ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯರಾದ ದೇವಜನರೇ, ಶಾಸ್ತ್ರದಲ್ಲಿ ಹೇಳಿದ ಮಾತು, ಯಾಕೆ ಆ ಶಾಸ್ತ್ರದಲ್ಲಿ ದೇವರು ಹೇಳಿದ ಮಾತು ನೆರವೇರಬೇಕು ಎಂಬುದಾಗಿ ನಾವು ನೋಡುವುದಾದರೆ, ಅದಕ್ಕೆ ಒಂದು ದೇವರ ಚಿತ್ತ ಏನೆಂಬುದನ್ನು ನಾವು ನೋಡೋಣ. ಮತ್ತೊಂದು ವಾಕ್ಯದ ಪ್ರಕಾರ ಯೋಹಾನ ಬರೆದ ಸುವಾರ್ತೆ 4:34 ಹೇಳ್ತದೆ, ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತವನ್ನು ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ತಂದೆಯ ಚಿತ್ತ ಮಾಡುವುದೇ ನನ್ನ ಆಹಾರ. ಈ ಲೋಕದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನಗೆ ಆಹಾರ ಒಂದಿದೆ. ಆ ಆಹಾರ ಅದೇನಂತ ಹೇಳಿದರೆ, ದೇವರ ಚಿತ್ತ ನೆರವೇರಿಸು. ದೇವರ ಚಿತ್ತ ಅಂದರೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬರುವ ಮುಖ್ಯ ಕಾರಣ, ಅಳಿದು ಹೋಗುವ ಜನರು ರಕ್ಷಣೆ ಹೊಂದಬೇಕು, ಪಾಪದಲ್ಲಿರುವವರು ಪರಿಹಾರ ಹೊಂದಬೇಕು, ಮರಣದಲ್ಲಿರುವವರು ಬಿಡುಗಡೆ ಹೊಂದಬೇಕು, ರೋಗದಲ್ಲಿರುವವರು ಗುಣ ಹೊಂದಬೇಕು, ಕೆಟ್ಟು ಹೋದವರು ರಕ್ಷಣೆ ಹೊಂದಬೇಕು ಎಂಬುದಾಗಿ ದೇವರ ಉದ್ದೇಶ. ಆದ್ದರಿಂದ ದೇವರ ಚಿತ್ತ ದೇವರು ಹೇಳ್ತಾ ಇದ್ದಾರೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಚನ ಏನು ಹೇಳ್ತದೆ ನಾವು ನೋಡಿಕೊಳ್ಳೋಣ. ಮತ್ತಾಯ 18:34 ಹಾಗೆಯೇ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ತಂದೆಯ ಚಿತ್ತ ಒಬ್ಬರೂ ಕೆಟ್ಟು ಹೋಗಬಾರದು. ಅಂದರೆ ಈ ಲೋಕದಲ್ಲಿ ಪಾಪದಿಂದ ಎಲ್ಲರೂ ಕೆಟ್ಟು ಹೋದರು. ಯೇಸು ಕ್ರಿಸ್ತನ ಮೂಲಕ ಎಲ್ಲರಿಗೂ ರಕ್ಷಣೆ ದೊರೆಯಬೇಕೆನ್ನುವುದೇ ಒಂದು ಉದ್ದೇಶ. ಅದೇನಂತ ಹೇಳಿದ್ರೆ, ಎಲ್ಲರೂ ರಕ್ಷಿಸಲ್ಪಡಬೇಕು, ಎಲ್ಲರೂ ನಿತ್ಯವಾದ ಮಹಿಮೆಯನ್ನು ಕಾಣಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನಿಗೆ ದಾಹವಾಯಿತು. ಪ್ರಿಯ ದೇವಜನರೇ, ದಾಹ ಆತ್ಮಿಕ ದಾಹ. ಈ ಲೋಕದಲ್ಲಿ ಯೇಸು ಕ್ರಿಸ್ತನ 3.5 ವರ್ಷ ಸಮಯ ಇದ್ದು, ಆ ಸಮಯದಲ್ಲಿ ಅವರು ಹೆಚ್ಚಾಗಿ ಏನು ಮಾಡಿದ್ರು? ಸೇವೆ ಮಾಡಿದ್ರು. ಹಳ್ಳಿಗೆ ಹೋಗಿ ಕುರುಡರನ್ನು ಗುಣಪಡಿಸಿದರು, ಕುಷ್ಠರೋಗಿಯನ್ನು ವಾಸಿ ಮಾಡಿದರು, ಅನೇಕ ವಿಧವಾದ ವ್ಯಾಧಿಯಲ್ಲಿರುವಂಥವ್ರನ್ನ ಬಿಡುಗಡೆ ಮಾಡಿದರು, ಸತ್ತವ್ರನ್ನ ಎಬ್ಬಿಸಿದರು, ಅನೇಕ ವಿಧವಾದಂತಹ ಕಾಲಿಲ್ಲದೆ ಇರುವಂಥ ಕುಂಟರಿಗೆ ಕಾಲು ಕೊಟ್ಟರು, ಮಾತಿಲ್ಲದವರಿಗೆ ಮಾತನ್ನು ಕೊಟ್ಟರು. ಈ ರೀತಿಯಾಗಿ ಯೇಸು ಕ್ರಿಸ್ತನು ಆತ್ಮಗಳ ಕುರಿತು ತವಕಪಟ್ಟರು, ದಾಹಪಟ್ಟರು. ದೇವರಿಗೆ ಸ್ತೋತ್ರ. ಈ ದಿನದಲ್ಲಿ ನಮಗೂ ಆ ದಾಹ ಇರಬೇಕೆಂಬುದು ದೇವರು ಬಯಸುವರಾಗಿದ್ದಾರೆ. ಪ್ರಿಯರಾದವರೇ, ಈ ಲೋಕದಲ್ಲಿ ನಾವು ಜೀವಿಸುವ ದಿನಗಳು ಸ್ವಲ್ಪ ಕಾಲ ಇರಬಹುದು. ಎಷ್ಟು ವರ್ಷ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ದಿನಗಳು ಈ ಕಡೆಯ ಕಾಲದಲ್ಲಿ ನಾವಿದ್ದೇವೆ. ಕ್ರಿಸ್ತನ 2ನೇ ಬರೋಣದ ದಿನಗಳಲ್ಲಿ ನಾವಿದ್ದೇವೆ. ನಮಗೆ ಕೊಡಲ್ಪಟ್ಟ ಸಮಯವು ತುಂಬ ಕಡಿಮೆ ಆಗಿದೆ. ಆದ್ದರಿಂದ ನಾವೇನು ಮಾಡಬೇಕಾಗಿದೆ? ನಾವು
ಸೇವೆ ಮಾಡಬೇಕಾಗಿದೆ. ಆತ್ಮಗಳ ಕುರಿತದ್ದು ದಾಹವುಳ್ಳವರಾಗಿರಬೇಕಾಗಿದೆ. ನಾವು ಈ ಲೋಕದಲ್ಲಿ ಬಿಟ್ಟು ಹೋಗುವಾಗ ಯೇಸು ಕ್ರಿಸ್ತನ್ ನಮಗೂ ನಿಮಗೂ ಕೇಳ್ತಾರೆ ಒಂದು ಪ್ರಶ್ನೆ ಏನೆಂದರೆ, ನಾನು ಈ ಲೋಕದಲ್ಲಿ ಇದ್ದಾಗ ಅನೇಕರನ್ನು ರಕ್ಷಣೆ ಮಾಡಿದೆ, ನೀವು ಎಷ್ಟು ಜನರನ್ನು ರಕ್ಷಣೆ ಮಾಡಿದ್ದೀರಿ, ಎಷ್ಟು ಜನ ಆತ್ಮಗಳನ್ನು ದೇವರಲ್ಲಿ ನಡೆಸಿದ್ದೀರಿ ಎಂಬುದಾಗಿ ದೇವರು ಕೇಳುವರಾಗಿದ್ದಾರೆ. ಆದ್ದರಿಂದ ಪ್ರಿಯರಾದ ದೇವಜನರೇ, ಈ ದಿನದಲ್ಲಿ ನಾವು ತುಂಬ ಆಳವಾಗಿ ನಾವು ಧ್ಯಾನ ಮಾಡುವಾಗ ಈ ವಾಕ್ಯದಲ್ಲಿ ದೇವರು ಹೇಳುವಂಥ ಒಂದು ಸತ್ಯ ವಚನ ಏನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮುಖ್ಯವಾಗಿ ದಾಹವುಳ್ಳವರಾಗಿ, ದೇವರ ಸೇವೆಯಲ್ಲಿ ಆತ್ಮದಲ್ಲಿ ದಾಹವುಳ್ಳವರಾಗಿ ನಾವು ಜೀವಿಸುವುದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ. ಮತ್ತೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6:39 ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ, ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೂ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ತಂದೆ ಚಿತ್ತವಾಗಿದೆ. ಹೌದು ಪ್ರಿಯರಾದವರೇ, ಒಬ್ಬರು ಕೆಟ್ಟು ಹೋಗಬಾರದು. ಯೇಸು ಕ್ರಿಸ್ತನ ಮಹಾ ಉದ್ದೇಶ ಒಬ್ಬರು ಕೆಟ್ಟು ಹೋಗದ ಹಾಗೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಇವತ್ತು ದೇವರ ಬಳಿಯಲ್ಲಿ ಇದನ್ನು ವೀಕ್ಷಿಸುವಂಥ ದೇವಜನರೇ, ನಿಮಗೆ ಕೊಡಲ್ಪಟ್ಟಂಥ ಸಮಯವು ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ದಾಹವಾಗಿ ನೀನಿರಬೇಕು. ಆತ್ಮಗಳ ದಾಹ, ಅಳಿದು ಹೋಗುವ ಜನರನ್ನು ರಕ್ಷಣೆ ಮಾಡುವ ದಾಹ, ಕೆಟ್ಟು ಹೋಗುವಂಥ ಒಬ್ಬೊಬ್ಬರೂ ಸಹ ರಕ್ಷಿಸಲ್ಪಟ್ಟು ಅವರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕೆನ್ನುವ ದಾಹ, ಒಬ್ಬರು ಆತ್ಮಹತ್ಯೆ ಪಟ್ಟು ಅಳಿದು ಹೋಗಬಾರದು, ಅವರಿಗೆಲ್ಲ ಸುವಾರ್ತೆ ಸಾರುವಂಥ ಒಂದು ದಾಹ, ಒಬ್ಬ ಕುಟುಂಬವು ಒಡೆದು ಹೋಗಬಾರದು, ನಶಿಸಿ ಹೋಗಬಾರದು, ಎಲ್ಲರೂ ದೇವರ ಐಕ್ಯದಲ್ಲಿ ಅನ್ಯೋನ್ಯತೆಯಲ್ಲಿ ಬಾಳಬೇಕನ್ನುವ ದಾಹ, ಕೆಟ್ಟು ಹೋಗಿರುವರನ್ನ ಸರಿಪಡಿಸುವಂತಹ ದಾಹ, ಬಿದ್ದು ಹೋಗಿರುವರನ್ನ ಎಬ್ಬಿಸುವಂತಹ ಒಂದು ದಾಹ. ಹೌದು, ಅನೇಕ ದಾಹ ನಾವು ನೋಡ್ತೀವಿ. ಆತ್ಮಿಕ ದಾಹ ಪ್ರಿಯರೇ, ನಿಮಗೂ ಆತ್ಮಿಕ ದಾಹ ಇರಬೇಕೆಂಬುದು ದೇವರು ಬಯಸುತ್ತಾರೆ. ಆ ದಾಹವುಳ್ಳವರಾಗಿದ್ದರೆ ನೀವೇ ಭಾಗ್ಯವಂತರು, ಧನ್ಯರು. ನಿಮಗೆ ಹೌದು ಪರಲೋಕದ ತಂದೆಯಾದ ದೇವರು ನಿಮಗೆ ಹೆಚ್ಚಿನ ಪ್ರತಿಫಲ ಕೊಡುವರಾಗಿದ್ದಾರೆ. ಹೌದು ಪ್ರಿಯರೇ, ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯದಲ್ಲಿ ಹೇಳಿದ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನನಗೆ ನೀರಡಿಕೆ ದಾಹವಾಗಿದೆ. ಹೌದು ಸ್ವಾಮಿ, ನನ್ನ ಕುರಿತು ಲೋಕದಲ್ಲಿರುವಂಥ 800 ಕೋಟಿ ಜನರ ಕುರಿತು ನಿನಗೆ ದಾಹವಾಗಿದೆ. ಒಬ್ಬರೂ ನರಕಕ್ಕೆ ಹೋಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು. ಅದಕ್ಕಾಗಿ ಅವರು ಕೊಡಲ್ಪಟ್ಟ ಸಮಯವನ್ನು ಈ ಲೋಕದಲ್ಲಿ ಎಲ್ಲರಿಗೂ ಸುವಾರ್ತೆ ಸಾರುವ ಮೂಲಕ, ರಕ್ಷಣೆ ದಾರಿ ನಡೆಸುವ ಮೂಲಕ, ಎಲ್ಲರನ್ನು ನಿತ್ಯ ಜೀವವನ್ನು ಕೊಡುವ ಮೂಲಕ, ಎಲ್ಲರನ್ನು ಪಾಪದಿಂದ ಶಾಪದಿಂದ ಬಿಡಿಸಿ ಅವರನ್ನು ಕರ್ತನೆ ನಿನ್ನ ಬಳಿಗೆ ಸೇರಿಸಿಕೊಳ್ಳುವಂತಹ ದಾಹವನ್ನು ನೀನು ವ್ಯಕ್ತಪಡಿಸಿದ್ದಿ. ಅದೇ ದಾಹ ಪ್ರತಿಯೊಂದು ದೇವ ಭಕ್ತರಿಗೂ, ದೇವ ಮಕ್ಕಳಿಗೂ, ದೇವ ಶಿಷ್ಯರಿಗೂ ಉಂಟಾಗಬೇಕೆಂಬುದೇ ದೇವರೇ ನಿನ್ನ ಉದ್ದೇಶವಾಗಿದೆ ಸ್ವಾಮಿ. ಈ ಉದ್ದೇಶವನ್ನು ಪ್ರತಿಯೊಬ್ಬರಲ್ಲಿ ನೆರವೇರಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತವೆ ತಂದೆಯೇ, ಆಮೇನ್. ಪ್ರಿಯರಾದ ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆ ದಾಹವುಳ್ಳವರಾಗಿ ನೀವು ಜೀವಿಸಬೇಕೆಂಬುದೇ ದೇವರ ಅಪೇಕ್ಷೆ ಆಗಿದೆ. ಈ ಒಂದು ವಿಡಿಯೋಗಳನ್ನು ನೀವು ಇನ್ನೂ ಹೆಚ್ಚಾಗಿ ನೀವು ನೋಡ ಬಯಸುವುದಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನು ಅನೇಕರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.